ಇಲ್ಲಿನ ಎಪಿಎಂಸಿ ಮಾರುಕಟ್ಟೆಗಳು ಅವಲಂಬಿಸಿರೋದೇ ಟ್ಯಾಕ್ಸ್ ಮತ್ತು ಬಾಡಿಗೆ ಮಳಿಗೆಗಳ ಹಣದ ಮೇಲೆ. ಆದರೆ ಮಳಿಗೆಗಳನ್ನು ಬಾಡಿಗೆಗೆ ಪಡೆದಂತಹ ಪ್ರಭಾವಿ ವ್ಯಕ್ತಿಗಳು ಮಾತ್ರ ಬಾಡಿಗೆ ಹಣ ಕಟ್ಟದೆ ಮಾರುಕಟ್ಟೆಗೆ ದೋಖಾ ಮಾಡ್ತಾ ಇದ್ದಾರೆ. ಮತ್ತು ಅಧಿಕಾರಿಗಳು ನೋಟಿಸ್ ಕೊಟ್ಟರೆ ನೋಟಿಸ್ಗೂ ಕೂಡ ಕ್ಯಾರಿ ಅಂತ ಇಲ್ಲ. ಒಟ್ಟಾರೆ ಫ್ರೀಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಎಲ್ಲಿ ಅಂತ ನೋಡೋಣ. ಎಪಿಎಂಸಿ ಮಾರುಕಟ್ಟೆಗೆ ಬಾಕಿ ಹಣ ಕಟ್ಟದೆ ದೋಖಾ. 5-6 ವರ್ಷಗಳಿಂದ 60 ಲಕ್ಷಕ್ಕೂ ಅಧಿಕ ಹಣ ಬಾಕಿ. ಅಧಿಕಾರಿಗಳ ನೋಟಿಸ್ಗೆ ಪ್ರಭಾವಿಗಳು ನೋ ರೆಸ್ಪಾನ್ಸ್. ಎಸ್, ಎಪಿಎಂಸಿ ಮಾರುಕಟ್ಟೆಗಳ ಅಭಿವೃದ್ಧಿಗೆ ಬಹುಮುಖ್ಯವಾಗಿ ಸಹಕಾರಿಯಾಗೋದೇ ಟ್ಯಾಕ್ಸ್ ಹಣ ಹಾಗೂ ಮಳಿಗೆಗಳ ಬಾಡಿಗೆ ಹಣ. ಆದರೆ ಬೀದರ್ ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಸತತ 6 ವರ್ಷಗಳಿಂದ ಮಳಿಗೆಗಳ ಬಾಡಿಗೆ ಹಣ ಕಟ್ಟದೆ ದೋಖಾ ಮಾಡಲಾಗ್ತಾ ಇದೆ. ಎಪಿಎಂಸಿಯಿಂದ ಬರೋಬ್ಬರಿ 44 ವಿವಿಧ ಮಳಿಗೆಗಳನ್ನು ಬಾಡಿಗೆ ಪಡೆದಿರುವ ಪ್ರಭಾವಿ ವ್ಯಕ್ತಿಗಳು ಬರೋಬ್ಬರಿ 60 ಲಕ್ಷಕ್ಕೂ ಅಧಿಕ ಹಣವನ್ನ ಬಾಕಿ ಉಳಿಸಿಕೊಂಡಿದ್ದಾರೆ. ಎಪಿಎಂಸಿ ಅಧಿಕಾರಿಗಳು ಎಷ್ಟು ಬಾರಿ ನೋಟಿಸ್ ಕೊಟ್ಟರೂ ಯಾವುದಕ್ಕೂ ಕ್ಯಾರೆ ಅಂತಿಲ್ಲ. ಪ್ರಮುಖವಾಗಿ ಚೇತನ್ ಕುಮಾರ್, ಬಾಲಾಜಿ, ಆಶಾ, ವಿಜಯ್ ಕುಮಾರ್, ಮಾಣಿಕ್ಯರಾವ್, ಕಸ್ತೂರಿಬಾಯಿ ಸೇರಿದಂತೆ 44 ಜನರು ಲಕ್ಷ ಬಾಡಿಗೆ ಹಣ ಕಟ್ಟದೆ ಸತಾಯಿಸುತ್ತಿದ್ದಾರೆ. ಜೊತೆಗೆ ನಮಗೆ ರಾಜಕಾರಣಿಗಳ ಬೆಂಬಲ ಇದೆ ಅಂತ ಅಧಿಕಾರಿಗಳಿಗೆ ಧಮಕಿ ಹಾಕ್ತಿದ್ದಾರೆ. ಬಡವರಿಗೆ ಒಂದು ನ್ಯಾಯ, ಪ್ರಭಾವಿಗಳಿಗೆ ಒಂದು ನ್ಯಾಯನ? ಇವರ ಮೇಲೂ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕ್ತಿದ್ದಾರೆ. ಅಧಿಕಾರಿಗಳು ಅವ್ರ ಕಾನೂನು ಚೌಕಟ್ಟಿನ ಕೆಲಸ ಮಾಡಿದ್ರೆ ಎಲ್ಲ ಟ್ಯಾಕ್ಸ್ ವಸೂಲಾಗುತ್ತೆ ಮತ್ತು ಅವ್ರು ಏನು ಅಲ್ಲಿನ ಚಟುವಟಿಕೆ ಸುಸೂತ್ರವಾಗುತ್ತೆ. ಒಂದು ವೇಳೆ ಯಾವ ಶಾಪ್ದವ್ರು ಕೊಡ್ತಾ ಇಲ್ಲ ಅಂತಂದರೆ ಆ ಚಟುವಟಿಕೆಗಳು ನಿಂದಿರಿಸಬೇಕು. ನೋಟಿಸ್ ಕೊಟ್ಟು ಮಾಡಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಏನು ಅವ್ರಿಗೆ ಒಂದು ಮೀಟಿಂಗ್ ಕರಿಬೇಕು. ಟ್ಯಾಕ್ಸ್ ವಸೂಲಿಯಲ್ಲಿ ಯಾವುದೇ ಪ್ರಭಾವಿಗಳ ಮಾತಿಗೆ ಒಳಗಾಗದೆ ಆ ಟ್ಯಾಕ್ಸ್ ಆಗಬೇಕು. ಅಂದಾಗ ಮಾತ್ರ ಎಪಿಎಂಸಿ ಬೆಳ್ಳಕ್ಕೆ ಸಾಧ್ಯ. ಎಪಿಎಂಸಿ ಅಧಿಕಾರಿಗಳು ನೋಟಿಸ್ ನೀಡಿ ಸುಮ್ಮನಾಗಿರೋದು ಭಾರಿ ಅನುಮಾನಗಳಿಗೆ ಕಾರಣವಾಗಿದೆ. 44 ಸಣ್ಣ ಮಳಿಗೆಗಳ ಬಾಕಿ ಹಣ ಕಟ್ಟದೇ ಇರೋದು ಒಂದ್ ಕಡೆಯಾದ್ರೆ, ಮತ್ತೊಂದು ಕಡೆ ಹಲವಾರು ದೊಡ್ಡ ಮಳಿಗೆಗಳ ಬಾಕಿ ಹಣವನ್ನ ಪ್ರಭಾವಿಗಳು ಕಟ್ಟಿಲ್ಲ ಎಂಬ ಮಾಹಿತಿ ಇದೆ. ಇದರ ಜೊತೆಗೆ ಕೆಲವರು ಕಿರಾಣಿ ವಸ್ತುಗಳ ಸಂಗ್ರಹಕ್ಕೆ ಲೈಸೆನ್ಸ್ ಪಡೆದು ಅನಧಿಕೃತವಾಗಿ ಎಣ್ಣೆ ಡಂಪ್ ಮಾಡ್ತಿದ್ದಾರೆ. ಅಧಿಕಾರಿಗಳಿಗೆ ವಿಷಯ ತಿಳಿದು ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಆದ್ರೂ ಆ ಪ್ರಭಾವಿಗಳು ದುರ್ವರ್ತನೆ ತೋರುತ್ತಿದ್ದಾರೆ. ನಾನು ಹೇಳಿ ಎಲ್ಲಾನು ಹೋಗ್ಬಿಟ್ಟು ನಮಗೂ ಕಲೆಕ್ಷನ್ ಮಾಡಬೇಕು ಅಂತ ಮತ್ತೆ ತಿರ್ಗಾ ಮೀಟಿಂಗಿಗೆ ಬರ್ಬೇಕಾದ್ರೆ ಎಲ್ಲಾನು ಕಮ್ಮಿ ಆಗ್ಬೇಕು ಅಂತಾನೆ ಹೇಳ್ಯಾರ ಮೀಟಿಂಗ್ನಾಗ. ಅದೇ ಪರ್ಪಸ್ ನಾವೇ ಹೋಗಿ ನಿಂತಿದ ಮೇಲೆ 3.5-4 ಲಕ್ಷ ಕಲೆಕ್ಷನ್. ಸಣ್ಣ ಜನ ಎಲ್ಲಾನು ಜಲ್ದಿ ಕಟ್ಲತ್ತಾರ. ಯಾರ್ಯಾರೋ ತಗೊಂಡೋಗಿಂದನೂ ಕಟ್ಟಿಲ್ಲ. ಅದ್ರ ಮೇನ್ ಎಲ್ಲಾನು ಅದರಿಂದನೇ ಕಲೆಕ್ಷನ್ ಆಗಿಲ್ಲ. ಒಟ್ನಲ್ಲಿ ಬರೋಬ್ಬರಿ 6 ವರ್ಷಗಳಿಂದ ಎಪಿಎಂಸಿ ಮಳಿಗೆಗಳ ಬಾಕಿ ಹಣ ಕಟ್ಟದೇ ಇರೋದು ದುರಂತವೇ ಸರಿ. ಮಲ್ಲಿಕಾರ್ಜುನ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.